ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಮನೇಲಿ ಹೇಗೆ ರೆಟಿನಾಲ್ನ ತಯಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ರೆಟಿನಾಲ್ ಏನು ಮಾಡುತ್ತೆ, ರೆಟಿನಾಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ತುಂಬ ಮೆಚೂರ್ಡ್ ಸ್ಕಿನ್ ಇರೋರು ರೆಟಿನಾಲ್ನ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಮುಖದಲ್ಲಿ ಒಂದು 30-35 ವರ್ಷ ಕಳೀತಾ ಇದ್ದಂಗೆ ನಮ್ಮ ಮುಖದಲ್ಲಿ ಫೈನ್ ಲೈನ್ ಸ್ಟಾರ್ಟ್ ಆಗುತ್ತೆ, ಮತ್ತು ಏಜಿಂಗ್ ಸ್ಪಾಟ್ಸ್ ಸ್ಟಾರ್ಟ್ ಆಗುತ್ತೆ, ಮತ್ತು ಸ್ಕಿನ್ ತುಂಬ ಸ್ಯಾಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ಇವಾಗ ಮಾರ್ಕೆಟಲ್ಲಿ ಹಲವಾರು ಬ್ರ್ಯಾಂಡ್ಗಳಲ್ಲಿ ರೆಟಿನಾಲ್ ನಮಗೆ ಈಸಿಯಾಗಿ ಅವೈಲೇಬಲ್ ಇದೆ. ಅಷ್ಟು ದುಡ್ಡು ಕೊಟ್ಟು ನಾವು ಮುಖಕ್ಕೆ ನಮಗೆ ಅದರಲ್ಲಿ ಏನು ಹಾಕಿರ್ತಾರೆ ಅನ್ನೋ ಕನಿಷ್ಠ ಬೇಸಿಕ್ ನಾಲೆಡ್ಜ್ ಇಲ್ಲದೇ ಇವತ್ತು ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಬದಲು ನಾವು ಮನೇಲೇ ಹೇಗೆ ರೆಟಿನಾಲ್ನ ನಾವು ಯೂಸ್ ಮಾಡಿಕೊಂಡು ಈ ಫೈನ್ ಲೈನ್ಸ್ನ ಅಥವಾ ಏಜಿಂಗ್ ಸ್ಕಿನ್ನ ಹೇಗೆ ಮತ್ತೆ ಬೂಸ್ಟ್ ಮಾಡ್ಬೋದು, ಮತ್ತು ಇದನ್ನು ನಾವು 5 ವರ್ಷ ಅಥವಾ 10 ಇಯರ್ಸ್ ಹೇಗೆ ನಾವು ಯಂಗರ್ ಆಗಿ ಕಾಣಿಸ್ಬೋದು ಅನ್ನೋದನ್ನ ಮನೆಯಲ್ಲೇ ನೋಡ್ತಾ ಹೋಗೋಣ. ಮುಖ್ಯವಾಗಿ ರೆಟಿನಾಲಲ್ಲಿ ಏನಿರುತ್ತೆ, ವಿಟಮಿನ್ ಎ ಅಂಶ ಇರುತ್ತೆ. ಸೊ ವಿಟಮಿನ್ ಎ ನಮಗೆ ಮನೇಲಿ ಹೇಗೆ ಸಿಗುತ್ತೆ, ನಮ್ಮ ಮನೇಲಿ ಯೂಸ್ ಮಾಡುವಂಥ ಕ್ಯಾರೆಟಲ್ಲಿ ನಮಗೆ ವಿಟಮಿನ್ ಎ ತುಂಬ ಹೇರಳವಾಗಿ ಸಿಗುತ್ತೆ. ಸೊ ಇದನ್ನು ನಾವು ನಿಯಮಿತವಾಗಿ ನಾವು ದೇಹಕ್ಕೆ ತಗೊಳ್ತಾ ಹೋದಾಗ ನಮ್ಗೆ ಏನಾಗುತ್ತೆ, ನ್ಯಾಚುರಲ್ ಆಗಿ ವಿಟಮಿನ್ ಎ ಸಿಕ್ಕಿದಾಗ ಅದು ಕೊಲಾಜನ್ ಬೂಸ್ಟ್ ಮಾಡುತ್ತೆ. ನಾವು ಆಚೆಯಿಂದ ರೆಟಿನಾಲ್ ಯೂಸ್ ಮಾಡೋ ಅಗತ್ಯನೇ ಇರಲ್ಲ. ಇದಕ್ಕಾಗಿ ಮನೇಲಿ ನಾವು ಏನು ಮಾಡ್ಕೋಬೋದು ಅಂದರೆ, ಒಂದು ಕ್ಯಾರೆಟ್ನ ತಗೋಬೇಕಾಗುತ್ತೆ, ಮತ್ತು ಒಂದು ಬೀಟ್ರೂಟ್, ಮತ್ತು ಇದಕ್ಕೆ ಸ್ವಲ್ಪ ಆಮ್ಲ, ಮತ್ತು ಪೊಮಾಗ್ರನೇಟ್, ಒಂದು ಹಿಡಿಯಷ್ಟು ಪುದೀನ, ಇದಿಷ್ಟನ್ನು ನಾವು ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ನಾವು ಜ್ಯೂಸ್ ಮಾಡ್ಕೋಬೇಕಾಗತ್ತೆ. ನಾನು ಈ ಮುಂಚೆನೇ ಹೇಳ್ದಂಗೆ ಈ ಪೊಮಾಗ್ರನೇಟಲ್ಲಿ ಕೂಡ ಒಳ್ಳೆ ಕೊಲಾಜನ್ ಇರುತ್ತೆ, ಕೊಲಾಜನ್ ಬೂಸ್ಟರ್ ಅಂತಲೇ ಹೇಳ್ಬೋದು. ಇದನ್ನು ನಾವು ನಿಯಮಿತವಾಗಿ ತಗೊಂಡಾಗ ಹೆಣ್ಮಕ್ಳಿಗೆ ಓವರಾಲ್ ಹೆಲ್ತ್ಗೆ ಇದು ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ, ನಮಗೆ ಮುಖದಲ್ಲಿ ಒಳ್ಳೆ ಗ್ಲೋ ಕೊಡುತ್ತೆ. ನಾವೇನು ಗ್ಲೋನ ನಾವು ಮುಂಚೆ ಕಳ್ಕೊಂಡಿರ್ತೀವಿ, ಆ ಗ್ಲೋನ ನಮಗೆ ಮತ್ತೆ ವಾಪಸ್ ತಂದು ಕೊಡೋದ್ರಲ್ಲೇ ಇದು ಯೂಟ್ರಸ್ನ ತುಂಬ ಹೆಲ್ದಿಯಾಗಿಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಇದನ್ನು ಏನು ಮಾಡಬೇಕು, ಈ ಬ್ಲೆಂಡ್ ಮಾಡಿದ್ದು ಮಿಕ್ಸ್ಚರ್ನ ನಾವು ಡೈಲಿ ಸ್ಮೂತಿ ರೂಪದಲ್ಲಾಗಲಿ, ಅಥವಾ ನೀವು ಇನ್ನೂ ಜ್ಯೂಸಿ ಥರ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಒಂದು ಲೋಟದಷ್ಟು ಜ್ಯೂಸ್ ಥರ ಮಾಡಿಕೊಂಡು ಇದನ್ನು ನಿಯಮಿತವಾಗಿ 3 ತಿಂಗಳು ತಗೊಳ್ತಾ ಬಂದರೆ ನಿಮ್ಮ ಮುಖದಲ್ಲಿ ಎಷ್ಟು ಬದಲಾವಣೆ ನೋಡ್ಬೋದು ಅಂದರೆ, ನಿಮಗೆ ಈ ಏಜಿಂಗ್ ಸ್ಪಾಟ್ಸ್ ಅಥವಾ ಸ್ಕಿನ್ ಸ್ಪಾಟ್ಸ್ ಅಥವಾ ಸನ್ ಸ್ಪಾಟ್ಸ್ ಅಂತ ಏನು ಕರಿತೀವಿ ಇದು ತಪ್ಪತ್ತೆ, ಮತ್ತು ಮುಖದಲ್ಲಿ ಒಳ್ಳೆ ಕೊಲಾಜನ್ ಬೂಸ್ಟ್ ಆಗುತ್ತೆ, ಮುಖದಲ್ಲಿ ರಿಂಕಲ್ಸ್ ಕಡಿಮೆ ಆಗುತ್ತೆ, ಮುಖ ತುಂಬ ಗ್ಲೋ ಆಗಿ ನೀವು ಇನ್ನೂ 10 ವರ್ಷ ಯಂಗರ್ ಆಗಿ ಕಾಣಿಸ್ತೀರ. ಹಾಗೆ ನೆಕ್ಸ್ಟ್ ಬಂದರೆ, ಈ ಸಮ್ಮರಲ್ಲಿ ನಾವು ಇನ್ನೊಂದು ಅಂಶ ನಾವು ನೋಡ್ಬೋದು ಏನು ಅಂದರೆ, ನಮ್ಮ ಹೇರ್ ತುಂಬ ಡ್ರೈ ಫ್ರಿಝಿ ಆಗ್ತಾ ಹೋಗುತ್ತೆ. ನೀವು ಎಂಥ ಒಳ್ಳೆ ಕಂಡೀಷ್ನರ್, ಶಾಂಪು ಏನೇ ಹಾಕಿದ್ರೂ ಸ್ಕಿನ್ ಹೇಗೆ ನಮಗೆ ತುಂಬ ಕಳೆಗುಂದಿದಂಗೆ ಕಾಣಿಸುತ್ತೋ ಅದೇ ಥರ ಹೇರ್ ಕೂಡ ತುಂಬ ಶುಷ್ಕವಾಗಿ, ಅಂದರೆ ತುಂಬ ಡ್ರೈನೆಸ್, ಫ್ರಿಝಿನೆಸ್ ಬಂದ್ಬಿಡುತ್ತೆ. ಇದಕ್ಕಾಗಿ ನಾವು ಮನೇಲಿ ಏನು ಮಾಡ್ಬೋದು, ನಮ್ಮ ಮನೆಯಲ್ಲಿ ಸಿಗುವಂತಹ ಗಿಡಮೂಲಿಕೆಗಳಿಂದ ಅಥವಾ ಸುತ್ತಮುತ್ತ ಸಿಗುವಂಥ ಗಿಡಮೂಲಿಕೆಗಳಿಂದನೇ ನಾವು ಇದಕ್ಕೆ ಒಳ್ಳೆ ಉಪಯೋಗ ಪಡ್ಕೋಬೋದು. ಇದಕ್ಕಾಗಿ ನಮಗೆ ಬೇಕಾಗಿರೋದು ಏನು ಅಂದರೆ ಮೆಂತ್ಯ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಂತ್ಯ ತುಂಬ ತಂಪು ಮಾಡುತ್ತೆ, ಹಾಗೆ ನಮ್ಮ ತಲೆಗೆ ಕೂಡ ತುಂಬ ತಂಪು ಮಾಡುತ್ತೆ. ನಮ್ಮ ತಲೆ ಯಾವಾಗ ತಂಪಾಗಿರುತ್ತೆ ಆವಾಗ ನಮ್ಮ ಕೂದಲು ಕೂಡ ಸೊಂಪಾಗಿ ಬೆಳೀತಾ ಹೋಗುತ್ತೆ. ಮತ್ತು ಈ ಮೆಂತ್ಯ ಯೂಸ್ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಬರೋದಿಲ್ಲ, ಮತ್ತು ಇಚ್ಚಿ ಸ್ಕ್ಯಾಲ್ಪ್ ಅಥವಾ ಡ್ರೈನೆಸ್ ಇದನ್ನೆಲ್ಲ ತಪ್ಪಿಸುತ್ತೆ. ಸೊ ಇದಕ್ಕಾಗಿ ನಾವೇನು ಮಾಡಬೇಕು ಅಂದರೆ, ರಾತ್ರಿ 2 ಸ್ಪೂನಷ್ಟು ಮೆಂತ್ಯನ ಮೊಸರಲ್ಲಿ ನೆನೆಸಿಡಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಬಾದಾಮ್ ಗೋಂದ್ ಅಂತ ನಾನು ಏನು ಹೇಳಿದೆ, ಗ್ರಂಥಿ ಅಂಗಡಿಲಿ ಸಿಗುತ್ತೆ, ಇದನ್ನು ಕೂಡ 1 ಸ್ಪೂನಷ್ಟು ನೆನೆಸಿಟ್ಟು, ಮತ್ತು ಇದಕ್ಕೆ 1 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ ಕೂಡ ಹಾಕಿ ನೆನೆಸಿಡಬೇಕಾಗತ್ತೆ. ಬೆಳಗ್ಗೆ ಎದ್ದು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, ಮತ್ತು ನಮ್ಮ ಮನೆಯಲ್ಲಿ ಬಿಡುವಂಥ ನೈಸರ್ಗಿಕವಾಗಿ ಬಿಡುವಂಥ ಆಲೋವೆರಾ, ಅಥವಾ ಆಲೋವೆರಾ ನನ್ನ ಹತ್ರ ಇಲ್ಲ ಅನ್ನೋರು ಇದಕ್ಕೆ ಸ್ವಲ್ಪ ಆಲೋವೆರಾ ಜೆಲ್ನ ನಾವು ಯೂಸ್ ಮಾಡ್ಕೋಬೋದು. ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಕೋಕೋನಟ್ ಮಿಲ್ಕ್. ಇದು ಮನೆಯಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ದಿನನಿತ್ಯ ನಾವು ಅಡುಗೆಯಲ್ಲಿ ನಾವು ತೆಂಗಿನಕಾಯಿ ಬಳಸ್ತೀವಿ. ತೆಂಗಿನಕಾಯಿನ ಚೆನ್ನಾಗಿ ತುರಿದು ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನು ಹಾಲನ್ನ ತೆಕ್ಕೋಬೇಕಾಗತ್ತೆ. ಇಲ್ಲ ನನಗೆ ಅಷ್ಟು ಟೈಮ್ ಇಲ್ಲ ಅಥವಾ ನನಗೆ ಅವೈಲೇಬಿಲಿಟಿ ಇಲ್ಲ ಅನ್ನೋರು, ನಮಗೆ ಇವಾಗ ಮಾರ್ಕೆಟಲ್ಲೆಲ್ಲ ಆಲ್ರೆಡಿ ಕೋಕೋನಟ್ ಮಿಲ್ಕ್ ರೆಡಿಯಾಗಿ ಟಿನ್ ರೂಪದಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಇದನ್ನು ತೊಗೊಂಡು ಬಂದು ಇದೆಲ್ಲವನ್ನು ಮಿಕ್ಸ್ಚರ್ ಮಾಡಿ ತಲೆಗೆ ಲೇಪನ ಮಾಡಬೇಕಾಗತ್ತೆ. ಈ ಮಾಸ್ಕ್ನ
1 ಅವರ್ ಬಿಟ್ಟು ನೀವು ತಲೆನ ತೊಳಿತಾ ಬಂದರೆ ನಿಮ್ಮ ಕೂದಲು ನೈಸರ್ಗಿಕವಾಗಿ ಮಾಯಿಶ್ಚರ್ ಕೊಡೋದಲ್ಲದೆ ತಲೆ ಕೂಡ ತಂಪಾಗುತ್ತೆ, ಕೂದಲು ಸೊಂಪಾಗಿ ಉದ್ದವಾಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ. ನಮಸ್ಕಾರ.